ಮಾಲೂರಿನ ಜೂನಿಯರ್ ನ್ಯಾಯಾಧೀಶರಾದ ಗಾಯತ್ರಿ ಮತ್ತು ಯುವಕ ವಿನಯ್ ಅವರ ಗಲಾಟೆಯ ವಿಚಾರ ವಿಡಿಯೋ ಮೂಲಕ ವೈರಲ್ ಆಗಿದ್ದು, ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಈ ಸಂಬಂಧ ವಕೀಲರ ಸಂಘದ ವತಿಯಿಂದ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದ್ದು, ಮಾಲೂರಿನ ಜೂನಿಯರ್ ನ್ಯಾಯಾಧೀಶರಾದ ಗಾಯತ್ರಿ ಅವರನ್ನು ಅಮಾನತುಗೊಳಿಸಿ ವಿನಯ್ಗೆ ನ್ಯಾಯ ಕೊಡಿಸಿ ಎಂಬ ಮುಖ್ಯ ಬೇಡಿಕೆಯನ್ನು ವಕೀಲರಾದ ವಿವೇಕ್ ಸುಬ್ಬಾರೆಡ್ಡಿ ಅವರು ಇಟ್ಟಿದ್ದು, ಮುಂದುವರೆದಂತೆ ವರದಿ ಈ ರೀತಿ ಇದೆ. ಆದ್ರಿಂದ ನಾವು ಬೆಂಗಳೂರು ಸಂಘದಿಂದ ಈ ನ್ಯಾಯಾಧೀಶರನ್ನ ಕೂಡಲೇ ಅಮಾನತುಗೊಳಿಸಬೇಕು, ಅವರನ್ನು ಗಾಳಿ ಮಾಡಬೇಕು. ಇಲ್ಲಿ ಬಿಡಬಾರದು, ನ್ಯಾಯಾಧೀಶರ ಕೆಲಸ ಮಾಡೋದು ಬಿಡಬಾರದು ಅಂತ ಹೇಳಬೇಕು. ಇದಕ್ಕೆ ಪ್ರತ್ಯುತ್ತರವಾಗಿ ನ್ಯಾಯಾಧೀಶರ ಪರವಾಗಿ ಮಾನವ ವಕೀಲರ ಸಂಘದಲ್ಲಿ ಕೆಲವು ವಕೀಲರು ತಮ್ಮ ಅಹವಾಲನ್ನಿಟ್ಟು ನ್ಯಾಯಾಧೀಶರು ಯಾವ ತಪ್ಪನ್ನು ಮಾಡಿಲ್ಲ, ಇದು ಕೇವಲ ಟ್ಯಾಂಪರ್ಡ್ ವಿಡಿಯೋ, ಸೃಷ್ಟಿತವಾದ ವಿಡಿಯೋ ಅಂತ ಹೇಳಿ ಅವರು ವಾದಿಸ್ತಾ ಇದ್ದಾರೆ. ಈ ದಿನ ಆ ಕೇಸ್ನಲ್ಲಿ ಆ ನ್ಯಾಯಾಧೀಶರನ್ನ ಬಯಸಿಕೊಂಡಂತ ಯುವಕ ವಿನಯ್ ಇಲ್ಲಿದ್ದಾರೆ. ಆ ನ್ಯಾಯಾಧೀಶರ ಹತ್ರ ಮಾತಿನ ಚಕಮಕಿ ನಡೆಸಿದಂತ ಅವರ ತಾಯಿ ಇದ್ದಾರೆ. ತಮ್ಮ ಹೆಸರಲ್ಲ ಕವಿತಾ. ಹಾಗೂ ಅಲ್ಲಿ ನಡೆದಂತಹ ಪ್ರಸಂಗವನ್ನ ಇವರು ಕಟ್ತಾ ಇರುವಂತ ಮನೆ ಮೇಲೆ ಒಬ್ಬ ಪ್ಲಂಬರ್, ಕಾರ್ಪೆಂಟ್ರಿ ಕೆಲಸ, ಪ್ಲಂಬರ್ ಕೆಲಸ ಮಾಡುವಂತವರು, ನೀರು ಕೊಡ ಕೆಲಸ ಮಾಡುವಂತವರು ವಿಡಿಯೋದಲ್ಲಿ ಹಿಡಿತಾರೆ. ಅವ್ರಿಗೂ ಗೊತ್ತಿಲ್ಲ ಅಲ್ಲಿ ಎಲ್ಲಿಂದ ತೆಗೆದಿದ್ದಾರೆ, ಅದು ಮನೆ ಕೆಲಸ ಮಾಡ್ತಾ ಇರುವಂತ, ಮನೆ ಕಟ್ಟಿಸ್ತಾ ಇರುವಂತ ಲೇಔಟ್ ನಲ್ಲಿ ವಿಡಿಯೋ ತುಣುಕು ಹೇಳ್ತಾ ಇದೀವಿ. ದಯವಿಟ್ಟು ಇಂಥವ್ರು ಇಟ್ಕೊಂಡ್ರೆ ಹಲವಾರು ಜಡ್ಜ್ಗಳಿದ್ದಾರೆ. ನ್ಯಾಯಸ್ಥ ಜಡ್ಜರು ಒಳ್ಳೆ ಕೆಲಸ ಮಾಡ್ತಾ ಇರೋರು ಗಂಭೀರವಾಗಿ ತಮ್ಮ ಅಧಿಕಾರದ ತತ್ವವನ್ನು ಮೆರಿದೆ ಗಂಭೀರವಾಗಿ ನಾನು ಜಡ್ಜ್ ಆಗಿ ವರ್ತಿಸ್ಬೇಕಪ್ಪ ಅಂತ ಒಂದು ಮನವರಿಕೆ ಮನಸ್ಥಿತಿ ಇರುವಂತ ಜಡ್ಜ್ಗಳು ಸಾವಿರಾರು, ನೂರಾರು. ಆದ್ರೆ ಇಂಥ ಜಡ್ಜನ್ನ ನಾವು ಇಟ್ಕೋಬಹುದಾ? ಜಡ್ಜ್ಗಿಂತ ಗಂಡ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾನೆ, ಯು ಟೇಕ್ ಹಿಮ್ ಟು ದ ಸ್ಟೇಷನ್. ಆಮೇಲೆ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ, ನ್ಯಾಯಾಧೀಶರನ್ನ ಪೊಲೀಸರು ನ್ಯಾಯಾಧೀಶರನ್ನ ಬಹಳ ಉನ್ನತ ಮಟ್ಟದಲ್ಲಿ ಇಟ್ಟಿದ್ದಾರೆ. ನಾವು ಪೊಲೀಸರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ನ್ಯಾಯಾಧೀಶರು ಹೇಳ್ದಂಗೆ ಮಾಡಿದ್ದಾರೆ. ರಾತ್ರಿ 9 ಗಂಟೆಗೆ ಸ್ಟೇಷನ್, 10 ಗಂಟೆಗೆ ಸ್ಟೇಷನ್ ಕರೆಸ್ಕೊಂಡು ನೆಕ್ಸ್ಟ್ ಡೇ 6 ಗಂಟೆವರೆಗೂ ಸಾಮಾನ್ಯ ಪ್ರಜೆನ ಒಬ್ಬ ಜಡ್ಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಲ್ಲಿಸಿದ್ದಾರೆ. ರಾತ್ರಿ FIR ಮಾಡಿಸಿದ್ದಾರೆ ಸ್ಟೇಷನ್ಗೆ ಹೋಗಿ. ಇವತ್ತು ಹೈಕೋರ್ಟ್ ಅವರು ಇದನ್ನ ನೋಡ್ಬೇಕು. ಒಬ್ಬ ಜಡ್ಜ್ ತಾನು ಕಂಪ್ಲೇಂಟ್ ಆದಾಗ ತಾನು ಸ್ಟೇಷನ್ಗೆ ಹೋಗಿ ರಾತ್ರಿ 10:30ನಲ್ಲಿ, ಯಾಕಂದ್ರೆ ವಿಡಿಯೋ ಓಡಾಡ್ತಾ ಇದೆ ಅಂತ, ಸ್ಟೇಷನ್ಗೆ ಹೋಗಿ ಪರ್ಸನಲ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಜಡ್ಜು ತನ್ನ ನ್ಯಾಯಾಧೀಶರ ಸ್ಥಾನವನ್ನು ನಾವು ಹೇಗೆ ಉಳಿಸ್ಕೊಡೋದು, ನ್ಯಾಯಾಧೀಶರ ಸಂಸ್ಥೆಯನ್ನು ಹೇಗೆ ಉಳಿಸ್ಕೊಡೋದು, ನ್ಯಾಯಾಲಯ ಮಾಡಿದ್ರು ಅಷ್ಟೇ, ಅವರು ಸಾಮಾನ್ಯ ಪ್ರಜೆಗಳೇ. ಹೊರಗಡೆ ನಡೆದಂತ ಪ್ರಸಂಗದಲ್ಲಿ ಅವರು ಸಾಮಾನ್ಯ ಪ್ರಜೆಗಳೇ. ಅವರು ಸ್ಪೆಷಲ್ ಆಗಿ ಪೊಲೀಸ್ ಕರೆಸ್ಕೊಂಡು ಪೊಲೀಸರಿಗೆ ಹೇಳಿ ಇವ್ರ ಮೇಲೆ ದೌರ್ಜನ್ಯ ಮಾಡೋ ಪ್ರಶ್ನೆನೇ ಇಲ್ಲ. ನಿಜವಾದ ಪ್ರಜಾಪ್ರಭುತ್ವ ತನಿಖೆ ಆಗ್ಬೇಕು. ಹಿಂದೆ KR ನಗರದಲ್ಲಿ ಇದ್ರು. KR ನಗರದಲ್ಲಿ ಅಲ್ಲೂ ಸಹ 3 ದಿನ ಅವ್ರ ಸ್ಟ್ರೈಕ್ ಆಗಿತ್ತು. ಒಬ್ಬ ಲಾಯರ್ ಮೇಲೆ ಅಧಿಕಾರ ತರ್ಕೊಂಡು ಕರೆದು 3 ದಿನ ಸ್ಟ್ರೈಕ್ ಆಗಿತ್ತು. ಸ್ವಲ್ಪ ರೋಷದ ಸ್ವಭಾವ ಇದೆ ಅವರಲ್ಲಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅದೇ ಪ್ಯಾಟರ್ನ್ ಎಲ್ಲ ಕಡೆಯಿಂದ ಬಂದಿದೆ. ಆದ್ರೆ ಇವತ್ತು ನ್ಯಾಯಾಂಗ ಸಂಸ್ಥೆಯ ವ್ಯವಸ್ಥೆಯನ್ನೇ ಬೀದಿಗಿಟ್ಟಿದ್ದಾರೆ. ಸಂಗತಿನ ಕರೆಕ್ಟ್ ಆಗಿ ನೋಡಿ ಅದ್ರ ಮೇಲೆ ಜಜ್ಮೆಂಟ್ ಕೊಡೋಣ. ತಪ್ಪು ಯಾರದೇ ಇರಲಿ ಅದನ್ನ ಧೈರ್ಯವಾಗಿ ಹೇಳೋಣ. ಜಡ್ಜ್ದೇ ತಪ್ಪಾದ್ರೆ ಮುಂದೆ ಬಂದು ಧೈರ್ಯವಾಗಿ ಹೇಳೋಣ. ಮಾರು ವಕೀಲರಿಗೆ ಆ ಧೈರ್ಯ ಇದೆ, ಅವ್ರು ಮಾಡ್ತಾರೆ. ಇವತ್ತು ಸಹ ಅವರಲ್ಲಿ ಒಂದು ಫೀಲಿಂಗ್ ಇದೆ, ಈ ಜಡ್ಜ್ ತುಂಬಾ ನೀರು ಹೋಗಿದ್ದಾರೆ ಅಂತ. ಆದ್ರಿಂದ ನಾವು ಅದಕ್ಕೆ ಹೋರಾಟ ಮಾಡ್ಬೇಕಂದ್ರೆ ಮಾಡೋಣ. ಯಾರೇ ಒಂದು ಜವಾಬ್ದಾರಿ ಸಂದರ್ಭದಲ್ಲಿ ನಾವು ಸಂಯಮದಿಂದ
ನಡ್ಕೊಬೇಕಾಗಿರ್ತಕ್ಕಂಥದ್ದು ನಮಗೆಲ್ಲ ಅದೇ ಕೆಲಸ. ನಾನು ಪದಾಧಿಕಾರಿಯಾಗಿ ನನಗೂ ರೋಷ ಆವೇಶ ಎಲ್ಲ ಇರ್ತದೆ. ಕೆಲಸದಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಆಮೇಲೆ ರಿಗ್ರೆಟ್ ಮಾಡ್ತೀವಿ. ಕಾನೂನಿನಲ್ಲಿ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ನ್ಯಾಯಾಧೀಶ ಸ್ಥಾನ ಇಟ್ಕೊಂಡು, ನ್ಯಾಯಮೂರ್ತಿ ಸ್ಥಾನ ಇಟ್ಕೊಂಡು ಈ ರೀತಿ ರಸ್ತೆಗಳಲ್ಲಿ ಅವಾಂತರಗಳು ಅವರು ಬಳಸಿರ್ತಕ್ಕಂಥ ಪದಗಳನ್ನ ಕಂಡಂತ ಸಂದರ್ಭದಲ್ಲಿ ಸೂಕ್ತವಾದಲ್ಲ ಅಂತ ನಾನಾದರೂ ಭಾವಿಸ್ತೇನೆ. ಯಾಕಂದ್ರೆ ಆ ಸ್ಥಾನದ 10 ಜನರಿಂದ ಪರವಾಗಿ 10 ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಸ್ಥಾನದಲ್ಲಿ ಯಾವುದೇ ರೀತಿ ಒಂದು ಮಾತು ಸಹ ತಪ್ಪಾಗಿ ಆಡಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ ಸಹ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಸಹ ಇವತ್ತಿನ ದಿವಸ ಸಾಮಾನ್ಯವಾಗಿ ಸಹ ದೇಶ ಹೋಗ್ತಾರೆ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಈ ಒಂದು ವಿಚಾರಗಳನ್ನ ಮೇಲಿನ ನ್ಯಾಯಾಲಯಗಳು ನ್ಯಾಯಮೂರ್ತಿಗಳು ಸೊ ಇಂಥ ಜಡ್ಜಸ್ ಕೂಡ ಸಂದರ್ಭದಲ್ಲೇ ಸರಿ ಮಾಡಿಲ್ಲ ಅಂತಂದ್ರೆ ಮುಂದಕ್ಕೆ ನಮ್ಮ ಮಕ್ಕಳು ಕಾಲಕ್ಕೆ ಬಂದಂತ ಸಂದರ್ಭದಲ್ಲಿ ವಕೀಲಗಿರಿ ಮಾಡತಕ್ಕಂಥ ಸಂದರ್ಭ ಬಂತು ಅಂತಂದ್ರೆ ನಮ್ಮ ಮಕ್ಕಳು ಖಂಡಿತವಾಗಿ ವಕೀಲಗಿರಿ ಮಾಡಕ್ಕಾಗಲಿಲ್ಲ, ಖಚಿತವಾಗಿ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಭರವಸೆಯನ್ನು ನಾವು ಪಡ್ಕೊಳ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಅಂತ ನಮಗೆ ಅನಿಸ್ತದೆ. ಅದರಲ್ಲಿ ಮುಂದೆ ಆ ಒಂದು ತುಂಬಾ ಮತ್ತೆ ಅವರು ಹೋಗ್ತಿರೋ ಒಂದು ಕಾರು ನಾನು ಹೇಳಿದ್ರೆ ಗಾಡಿ ಮಾಡ್ತಿರಲ್ಲ. ಆಮೇಲೆ ನಾನು ಹೋಗ್ತೀನಿ, ಆಮೇಲೆ ಹೋಗ್ತೀನಿ, ಆಮೇಲೆ ಹೊರಗಡೆ ಬರ್ತೀನಿ, ಅದೇ ಕಾರು ವಾಪಸ್ ಬಂತು. ಅದಾದ್ಮೇಲೆ ಹೋಗ್ಬೋದು ಅದೇ ಮನೇಲಿ ಇತ್ತು. ನಾನು ಕೇಳಿದೆ ಸಾಮಾನ್ಯವಾಗಿ ಕೇಳಿದ್ದೀನಂತೆ ಆ ವ್ಯಕ್ತಿ ಅವರಿಗೆ ಏನು ಹೇಳಿಲ್ಲ. ಅವರಿಗೆ ಆಗಿದೆ. ನಾನು ಕಾಮನ್ ಸೆನ್ಸ್